ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಇಲ್ಲಿ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನು ಹೆಂಗೆ ಮಾಡೋದು ಮತ್ತು ಎಕ್ಸಾಮ್ಗೆ ಹೆಂಗೆ ಬರುತ್ತೆ ಅಂತ ಕೇಳಿದ್ರಿ. ಅದಕ್ಕೆ ಈ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ನು, ಬರ್ನೌಲಿ ಈಸ್ ಅ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸು. ಮತ್ತು ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ಅಂತಂದರೆ ಇಲ್ಲಿ ಟೋಟಲ್ ಬಂದುಬಿಟ್ಟು 23 ಮಾರ್ಕ್ಸು. 23 ಮಾರ್ಕ್ಸದ್ದು ಇಲ್ಲಿ ನಿಮಗೆ ಪೂರ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಇಲ್ಲಿ ನೋಡೋಣ, ನಾನು ಒಂದೊಂದಾಗಿ ಫೀಚರ್ಸ್ ಹೇಳ್ತಾ ಹೋಗ್ತೀನಿ, ಅಂದರೆ ಯಾವ್ಯಾವುದು ಹೆಂಗೆ ಅಂತ. ಓಕೆ, ಈಗ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ 1 ಮಾರ್ಕ್ 2 ಮಾರ್ಕ್ಸ್ಗೆ ಇಲ್ಲಿ ಪೂರ ನೀವು ಸ್ಕೋರ್ ಮಾಡಬೇಕು ಅಂತಂದರೆ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ನ ನೀವು 1 ಮಾರ್ಕ್ 2 ಮಾರ್ಕ್ಸು ಕಂಪ್ಲೀಟಾಗಿ ಕವರ್ ಮಾಡಿಕೊಳ್ಳೇಬೇಕಾಗತ್ತೆ. ಇಲ್ಲಿ ಫೀಚರ್ಸ್ ಬಂದುಬಿಟ್ಟು ನಿಮಗೆ ಪಿ ಎಮ್ ಎಫ್. ವಾಟ್ ಈಸ್ ಪಿ ಎಮ್ ಎಫ್? ಪಿ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಪಿ ಟು ದ ಪವರ್ ಎಕ್ಸ್ ಆ್ಯಂಡ್ ಕ್ಯೂ ಟು ದ ಪವರ್ 1 ಮೈನಸ್ ಎಕ್ಸ್. ಹೌದಾ? ಇಲ್ಲಿ ಏನೇನು ಇಂಪಾರ್ಟೆಂಟು ಅದಷ್ಟೇ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ. ಓಕೆ, ಆಮೇಲೆ ಇಲ್ಲಿ ರೇಂಜ್ ಬಂದುಬಿಟ್ಟು ನಿಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಮತ್ತು 1 ಅಷ್ಟೇ. ಇಲ್ಲಿ ಪ್ಯಾರಾಮೀಟರು ಪಿ is equals to P. Mean is also P. Variance is PQ. Then standard deviation is square root of PQ. ಓಕೆ, ಇದಿಷ್ಟು ಗೊತ್ತಾದರೆ ನಿಮಗೆ ಇಲ್ಲ ನೀವು 1 ಮಾರ್ಕ್ 2 ಮಾರ್ಕ್ಸ್ನ ಆರಾಮ್ಸೆ ಕವರ್ ಮಾಡ್ಬೋದು. ಮತ್ತು 1 ಮಾರ್ಕ್ 2 ಮಾರ್ಕ್ಸಲ್ಲಿ ಇದು ಕೂಡ ಕೇಳ್ಬೋದು ಅವರು. ವಾಟ್ ಈಸ್ ಅ ವೇರಿಯನ್ಸ್ ಆಫ್ ಬರ್ನೌಲಿ ಡಿಸ್ಟ್ರಿಬ್ಯೂಷನ್, ವಾಟ್ ಈಸ್ ರೇಂಜ್, ವಾಟ್ ಈಸ್ ಅ ಪ್ಯಾರಾಮೀಟರ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಲೂ ಕೂಡ ಅಲ್ಲಿ ಕೇಳ್ಬೋದು. ಇನ್ನೊಂದು ಕಂಡೀಷನ್ ಏನಂತಂದರೆ ಇಲ್ಲಿ ಮೀನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ವೇರಿಯನ್ಸ್ ಅಂದಂಗೆ. ಮೀನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ವೇರಿಯನ್ಸ್ ಬಿಕಾಸ್ ಪಿ ಆ್ಯಂಡ್ ಕ್ಯೂ ಈಸ್ ಅ 1 ಮೈನಸ್ ಪಿ ಇರೋದ್ರಿಂದ ಅಲ್ಲಿ. ಓಕೆ, ದೆನ್ ಇಲ್ಲಿ ಎಕ್ಸಾಂಪಲ್ಸ್ ಬಂದುಬಿಟ್ಟು ನಿಮಗೆ ಒಂದು ಯಾವುದೋ ಕೊಡ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಫ್ ಪಿ ಈಸ್ ಈಕ್ವಲ್ಸ್ ಟು 0.4 ದೆನ್ ಕ್ಯಾಲ್ಕುಲೇಟ್ ಮೀನ್ ಇರ್ಬೋದು, ಮೀನ್, ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಅವ್ರು ಕೇಳಿದರು ಅಂತಂದರೆ ನೀವೇನು ಮಾಡ್ತೀರಾ, ಇಲ್ಲಿ ಮೀನ್ ಅಂತಂದರೆ 0.4, ದಟ್ ಈಸ್ ಮೀನ್ ಈಸ್ ಈಕ್ವಲ್ಸ್ ಟು 0.4, ದಟ್ಸ್ ಈಸ್ ಈಕ್ವಲ್ಸ್ ಟು ಪಿ. ಓಕೆ, ದೆನ್ ವೇರಿಯನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಫಾರ್ ವೇರಿಯನ್ಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಕ್ಯೂ ಈಸ್ ಈಕ್ವಲ್ಸ್ ಟು 1 ಮೈನಸ್ ಪಿ, ದಟ್ಸ್ ಈಸ್ ಈಕ್ವಲ್ಸ್ ಟು 0.6. Variance is equals to P into Q, that is equals to 0.4 into 0.6. Okay, then 0.24 is the answer. Then you have to calculate a standard deviation. Standard deviation is equals to a square root of variance. Square root of variance means square root of 0.24. You have to calculate, take a square root and write the answer. Okay, with this you are calculating a mean, variance, standard deviation. Sometimes they ask a 0.4, they give and write the PMF. How you are writing a PMF? PMF you are writing as a P of x is equals to P to the power x and Q to the power 1 minus x. What is P? P is a 0.4 to the power x and 0.6 to the power 1 minus x. Okay, then what is the range? Range is equals to x is equals to 0 and 1. Write the ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದರೆ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ನ ಹೆಂಗೆ ಬರೀತೀರಾ ಅಂತಂದರೆ ಇಲ್ಲಿ ಎಕ್ಸು ಮತ್ತು ಪಿ ಆಫ್ ಎಕ್ಸ್ ತೊಗೊಳ್ತೀರಾ. ಓಕೆ, ಇಲ್ಲಿ 0, 1 ದ ರೇಂಜ್. ಈಗ ಪಿ ಮತ್ತು ಕ್ಯೂ ಅಲ್ಲ, ಕ್ಯೂ ಈಸ್ ಈಕ್ವಲ್ಸ್ ಟು ಯಾವಾಗಲೂ ಪಿ ಏನು ಮಾಡುತ್ತೆ, ಇಲ್ಲಿ ಪಿ ಕ್ಯೂ, ಇದು ಪಿ ಅಂತ ತೊಗೊಳ್ತೀವಿ, ಇದನ್ನು ಕ್ಯೂ ಅಂತ ತೊಗೊಳ್ತೀವಿ. ಇಲ್ಲಿ 0.4, ಇಲ್ಲಿ 0.6. ದ ಟೋಟಲ್ ಬಂದುಬಿಟ್ಟು ಇಲ್ಲಿ ಈಕ್ವಲ್ ಟು 1 ಬರುತ್ತೆ. ಟೋಟಲ್ ಈಸ್ ಈಕ್ವಲ್ಸ್ ಟು ಟೋಟಲ್ ಈಕ್ವಲ್ ಟು 1. 0.6 ಪ್ಲಸ್ 0.4 ದಟ್ಸ್ ಈಸ್ ಈಕ್ವಲ್ಸ್ ಟು 1 ಈಸ್ ಅ ಆನ್ಸರ್. ಇದಿಷ್ಟು ಕ್ವಶನ್ಸ್ ಬಂದರೆ ಸಾಕು ನಿಮಗೆ. ಇದಿಷ್ಟು ಬಂದರೆ ಬರ್ನೌಲಿ ಡಿಸ್ಟ್ರಿಬ್ಯೂಷನು ನಿಮ್ಮ ಕೈಯಲ್ಲಿದ್ದಂಗೆ. ನೋಡಿ, 5 ಮಿನಿಟ್ಸಲ್ಲಿ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ನ ಕಲ್ತು ಬಿಡ್ತೀರಾ. ಬಟ್ ಇದರಲ್ಲಿ ಏನಂತ ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕಷ್ಟೇ, ಮತ್ತು ಕನ್ಫ್ಯೂಷನ್ ಆಗಬಾರ್ದು ನೀವು. ಓಕೆ, ಈಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ನು.
ಬೈನೋಮಿಯಲ್ ಬಂದುಬಿಟ್ಟು ಕಾಂಬಿನೇಷನ್ ಬರುತ್ತೆ ಇಲ್ಲಿ, ಹೌದಾ? ವಾಟ್ ಈಸ್ ಪಿ ಎಮ್ ಎಫ್? ಪಿ ಎಮ್ ಎಫ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎನ್ ಸಿ ಎಕ್ಸ್, ಪಿ ಟು ದ ಪವರ್ ಎಕ್ಸ್ ಆ್ಯಂಡ್ ಕ್ಯೂ ಟು ದ ಪವರ್ ಎನ್ ಮೈನಸ್ ಎಕ್ಸ್. ವಾಟ್ ಈಸ್ ರೇಂಜ್? Range is equals to x is equals to 0, 1, 2 up to n. Then what is a parameter? Parameter is equals to p into q. Sorry, n and p are the parameter. N and p are the parameters of binomial distribution. Okay. Then what is a mean? Mean is np. Okay. Then variance is NPQ and standard deviation is square root of NPQ. Then what is a condition? Condition is a mean is always greater than variance. Which distribution when mean is greater than variance anta keldaga either you have to write it Bernoulli or binomial, but major you have to write it as a binomial. These are the features of a binomial distribution. Okay, mean and mode are equal when np is an integer. Okay, then ಇಲ್ಲಿ ಬಂದುಬಿಟ್ಟು ನಿಮಗೆ p is equals to q is equals to 1/2 when it is a symmetrical ಅಂತ ಕೇಳಿದರೆ p is equal to q is equals to 0.5 is a 0.5. That time the distribution is a symmetrical, that is beta 1 is equals to 0. Okay, ಇದಿಷ್ಟು ಏನಿದೆ ಅಲ್ಲ ನಿಮಗೆ ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಅದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇದಿಷ್ಟು ಮಾಡಿಕೊಂಡ್ರಿ ಅಂದರೆ ಫೀಚರ್ಸು 1 and 2 ಮಾರ್ಕ್ಸ್ಗೆ ಬಂದುಬಿಡುತ್ತೆ ನಿಮ್ಗೆ. 1 and 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಎನ್ ಕೊಟ್ಬಿಟ್ಟು ಅವ್ರು ಪಿ ಕೊಟ್ಬಿಟ್ಟು ನಿಮ್ಗೆ ವ್ಯಾಲ್ಯೂಸ್ ಕೇಳಿದಾಗ ಈಗ ಎಫ್ ಎನ್ ಈಸ್ ಈಕ್ವಲ್ಸ್ ಟು 6, if n is equals to 6 and p is equals to 0.4, then what is mean? Mean is what is mean? That is mean is equals to np. np is ಅಂತಂದರೆ 6 into 0.4ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ವೇರಿಯನ್ಸ್ ಅಂತಂದರೆ ಇಲ್ಲಿ q is equals to 1 minus p ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 0.6 ಅಲ್ಲಿ ವೇರಿಯನ್ಸ್ನ 6 into 0.4 into 0.6ನ ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಕೇಳಿದರೆ ಸ್ಕ್ವೇರ್ ರೂಟ್ ಆಫ್ ದ್ಯಾಟ್ ವೇರಿಯನ್ಸ್, ಸ್ಕ್ವೇರ್ ರೂಟ್ ಆಫ್ ದ್ಯಾಟ್ ವೇರಿಯನ್ಸ್ ಏನು ಆನ್ಸರ್ ಬರುತ್ತಲ್ಲ ಆ ಆನ್ಸರ್ನ ಸ್ಟ್ಯಾಂಡರ್ಡ್ ಡೆವಿಯೇಷನಲ್ಲಿ ಹಾಕಿದಾಗ ನಿಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆನ್ಸರು ಸಿಕ್ಬಿಡುತ್ತೆ. ಓಕೆ, ಇದು 1 and 2 ಮಾರ್ಕ್ಸ್ಗೆ ಇಲ್ಲಿ ನಿಮಗೆ ಇದಿಷ್ಟು ಕ್ವಶನ್ಸು ಬರ್ಬೋದು. ವಾಟ್ ಈಸ್ ಅ ಪ್ಯಾರಾಮೀಟರ್, ವಾಟ್ ಈಸ್ ಅ ಕಂಡೀಷನ್ ವೆನ್ ಮೀನ್ ಈಸ್, ವಾಟ್ ಈಸ್ ಕಂಡೀಷನ್ ವೆನ್ ಅಂತ ಕೇಳಿದಾಗ ಮೀನ್ ಈಸ್ ಗ್ರೇಟರ್ ದ್ಯಾನ್ ವೇರಿಯನ್ಸ್ ಅಂತ ಬರೀತೀರಿ. ವಾಟ್ ಈಸ್ ರೇಂಜ್ ಅಂದಾಗ 0, 1 to up to n ಈಸ್ ಅ ವ್ಯಾಲ್ಯೂ. ಓಕೆ, ಇದೇನಿದೆ ಅಲ್ಲ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ನು. ನಿಮಗಿನ್ನು ಪೋಸಾನ್ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು 1 mark 2 marks ಅಷ್ಟೇ ನಾನು ಫ್ಯೂಚರ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪೋಸಾನ್ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ಪಿ ಎಮ್ ಎಫ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಇ ಟು ದ ಪವರ್ ಮೈನಸ್ ಲ್ಯಾಂಬ್ಡಾ ಟು ದ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಓಕೆ, ನೋಡಿ ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ದು 5 marks ಕ್ವಶನ್ಸು ಇಲ್ಲಿ ಫೀಚರ್ಸ್. ದೆನ್ ರೇಂಜ್, ವಾಟ್ ಈಸ್ ದ ರೇಂಜ್ ಆಫ್ Poisson distribution? That is x is equals to 0, 1 to up to infinity. ಅದು n ಇತ್ತು, ಇದು ಇನ್ಫಿನಿಟಿ ಇದೆ. ಮತ್ತು ಬಂದುಬಿಟ್ಟು ಇಲ್ಲಿ ನಿಮಗೆ ಪ್ಯಾರಾಮೀಟರ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ. ವಾಟ್ ಈಸ್ ಮೀನ್? ಮೀನ್ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ. What is variance? Variance is equals to lambda. Then what is the standard deviation? Standard deviation is equals to square root of lambda. ಅಂದರೆ ಇಲ್ಲಿ ಕಂಡೀಷನ್ ಏನಾಯಿತು, ಮೀನು ಮತ್ತು ವೇರಿಯನ್ಸು ಸೇಮ್ ಇರೋದ್ರಿಂದ ಮೀನ್ ಈಸ್ ಈಕ್ವಲ್ ಟು ವೇರಿಯನ್ಸ್. ಮೀನ್ ಈಸ್ ಈಕ್ವಲ್ ಟು ವೇರಿಯನ್ಸ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿಯರ್. ದೆನ್ ಇಟ್ ಈಸ್ ಅ ಪಾಸಿಟಿವ್ಲಿ ಸ್ಕ್ಯೂಡ್ ಆ್ಯಂಡ್ ಲೆಪ್ಟೋಕ್ಯೂಟಿಕ್. ಇದನ್ನು ಒಂದು ಸ್ವಲ್ಪ ಓದ್ಕೊಳ್ಬೇಕಾಗುತ್ತೆ 1 markಗೆ 2 marksಗೆ ನಿಮಗೆ. ಮತ್ತು ಇಲ್ಲಿ ಒಂದು ಕಂಡೀಷನ್ ಬರುತ್ತೆ, ವೆನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಟೆನ್ಸ್ ಟು Poisson distribution, when n is a tends to infinity large, p tends to a 0, then np is equals to a lambda we are considering. Okay, ಇದು ಒಂದು ಕೂಡ ಇಲ್ಲಿ ವಾಟ್ ಆರ್ ದ ಕಂಡೀಷನ್ಸ್ ವೆನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಟೆನ್ಸ್ ಟು Poisson distribution ಅಂದಾಗ ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ.
Poisson distribution is a positively skewed. Okay, ಇಲ್ಲಿ positively, it is positively skewed. ಮತ್ತು ಇದು ಲೆಪ್ಟೋಕ್ಯೂಟಿಕ್ಕು ಮತ್ತು ನಿಮಗೆ ಇದಂತೂ ಗೊತ್ತಿದೆ, ಬೀಟಾ 1 ಈಸ್ ಗ್ರೇಟರ್ ದ್ಯಾನ್ 0. ಓಕೆ, ದೆನ್ ಬೀಟಾ 2 ಈಸ್ ಗ್ರೇಟರ್ ದ್ಯಾನ್ 3 ಲೆಪ್ಟೋಕ್ಯೂಟಿಕಲ್ಲಿ. ಓಕೆ, ಇದಿಷ್ಟು ಪೋಸಾನ್ ಡಿಸ್ಟ್ರಿಬ್ಯೂಷನ್ದು 1 and 2 ಮಾರ್ಕ್ಸು. 1 and 2 ಮಾರ್ಕ್ಸ್ ಲ್ಯಾಂಬ್ಡಾ ಕೊಟ್ಬಿಟ್ಟು ಅವರು PMF ಕೇಳ್ಬೋದು ನಿಮಗೆ. ಲ್ಯಾಂಬ್ಡಾ ಕೊಟ್ಬಿಟ್ಟು ಮೀನ್ ವೇರಿಯನ್ಸ್ ಕೇಳ್ಬೋದು. ವೆನ್ ಮೀನ್ ಮತ್ತು ವೇರಿಯನ್ಸ್ ಈಸ್ ಈಕ್ವಲ್ ಟು ವಿಚ್ ಡಿಸ್ಟ್ರಿಬ್ಯೂಷನ್ ವೆನ್ ಮೀನ್ ಈಸ್ ಈಕ್ವಲ್ ಟು ವೇರಿಯನ್ಸ್ ಅಂತ ಕೇಳ್ಬೋದು. ಓಕೆ, ಮೀನ್ ಈಸ್ ದಿಸ್ ಒನ್, ವಾಟ್ ಈಸ್ ವೇರಿಯನ್ಸ್ ಅಂತ ಕೇಳ್ಬೋದು. 1 ಮಾರ್ಕ್ 2 ಮಾರ್ಕ್ಸ್ ನೀವು ನೋಡ್ಕೊಂಡು ಬಿಟ್ರಿ ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದರದ್ದು ಪ್ರಾಬ್ಲಮ್ಸ್ ಬೇಕಿದ್ದರೆ ನಂಗೆ ಕಮೆಂಟ್ ಮಾಡಿ, ಆ ಪ್ರಾಬ್ಲಮ್ಸನ್ನು ನಾನು ಅಲ್ಲಿ ಹಾಕ್ತೀನಂತೆ ಮಾಡಿ. ಮತ್ತು ನೀವು ಇದರಲ್ಲಿ ನಾನು ಕಳಿಸಿರೋ ಏನದು ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದ್ರಿ ಅಂತಂದರೆ ಆ ಕ್ವಶನ್ ಬ್ಯಾಂಕಲ್ಲಿ ಏನು ಬರುತ್ತಲ್ಲ 1 and 2 ಮಾರ್ಕ್ಸು, ಅದೇ ಕ್ವಶನ್ಸೇ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಕೂಡ ಬರೋದುಂಟು. ಓಕೆ, ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಸ್ವಲ್ಪ ಇದು ಏನಂತಂದರೆ ANB ಇಲ್ಲಿ ಪ್ಯಾರಾಮೀಟರ್ಸು ಎಷ್ಟು ಪ್ಯಾರಾಮೀಟರ್ಸ್ ಬರುತ್ತೆ ಅಂತಂದರೆ AB ಮತ್ತು N 3 ಪ್ಯಾರಾಮೀಟರ್ಸ್ ಬರುತ್ತೆ. ಹೀಗಾಗಿ ಇಲ್ಲಿ PMF ನೋಡಿ, PMF ಈಸ್ ಈಕ್ವಲ್ಸ್ ಟು ACX BCN ಮೈನಸ್ X ಡಿವೈಡ್ ಬೈ A ಪ್ಲಸ್ B ಇಂಟು CN. ಓಕೆ, ದೆನ್ ದ ರೇಂಜ್ ಈಸ್ X is equals to 0, 1, 2 up to minimum of A, N ಅಂದರೆ A ಸಣ್ಣದಿರುತ್ತಾ ಅಥವಾ N ಸಣ್ಣದಿರುತ್ತಾ, ಯಾವುದು ಸ್ಮಾಲೆಸ್ಟ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ನಾವಿಲ್ಲಿ ರೇಂಜ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಫ್ A is equals to 5 and N is equals to 3 ಇದ್ದರೆ ಅಪ್ ಟು X is equals to 0, 1, 2, 3 ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲ A ಸಣ್ಣದಿದ್ದರೆ ಅದನ್ನು ಕನ್ಸಿಡರಬಲ್ ಆಗುತ್ತೆ ಇಲ್ಲಿ. ಓಕೆ, ದೆನ್ ಪ್ಯಾರಾಮೀಟರ್ ಬಂದುಬಿಟ್ಟು ಇಲ್ಲಿ A, B ಆ್ಯಂಡ್ N ಆದ ಪ್ಯಾರಾಮೀಟರ್ಸ್, 3 ಪ್ಯಾರಾಮೀಟರ್ಸ್ ಬರುತ್ತೆ ಇಲ್ಲಿ. ಓಕೆ, ದೆನ್ ವಾಟ್ ಈಸ್ ಅ ಮೀನ್ ಈಸ್ ಈಕ್ವಲ್ಸ್ ಟು NA divided by A plus B. Then variance is NAB A plus B minus N divided by A plus B whole square into A plus B minus 1 is a variance. ಒಂದು ಸ್ವಲ್ಪ ದೊಡ್ಡದಿದೆ, ನೀವು ಕರೆಕ್ಟಾಗಿ ಅದನ್ನು ಫಾಲೋ ಮಾಡಬೇಕು ಮತ್ತು ಕರೆಕ್ಟಾಗಿ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಫಾರ್ಮುಲಾನ ಇಲ್ಲಿ ಹಾಕಿಬಿಡ್ತೀರಾ. ಇದು ನಿಮ್ಮದು ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ನು. ಯೂಸಲಿ ಅವ್ರು ಬಂದುಬಿಟ್ಟು ಕೇಳೋದು ನಿಮಗೆ ಮ್ಯಾಕ್ಸಿಮಮ್ ಕೇಳೋದು ಮೀನು ಮತ್ತು ವೇರಿಯನ್ಸು. ABN ಕೊಟ್ಬಿಟ್ಟು 3 ವ್ಯಾಲ್ಯೂಸ್ ಕೊಟ್ಬಿಟ್ಟು ಅಲ್ಲಿ ಮೀನು ಮತ್ತು ವೇರಿಯನ್ಸ್ ಕೇಳಿದಾಗ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಇದನ್ನು. ಇದು 1 and 2 ಮಾರ್ಕ್ಸದ್ದು ನಿಮಗೆ ಬೈನಾಮಿಯಲ್ಲು, ಪೋಸಾನು, ಬರ್ನೋಲಿ, ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ 4 ಡಿಸ್ಟ್ರಿಬ್ಯೂಷನದ್ದು ಇದು 1 and 2 ಮಾರ್ಕ್ಸು. ಇನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ಅದು ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಇದರಲ್ಲಿ ಯಾವುದು ನಿಮಗೆ ಪ್ರಾಬ್ಲಮ್ಸ್ ಬೇಕು, ಹೇಗೆ ಐಡೆಂಟಿಫೈ ಮಾಡಬೇಕು ಅದನ್ನೆಲ್ಲ ನಿಮಗೇನು ಬೇಕು ಅಂತ ನಾನು ಕಮೆಂಟ್ ಮಾಡಿದರೆ ಆ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೂ ಒಂದು ಮೋಟಿವೇಟ್ ಆಗುತ್ತೆ, ಅಂದರೆ ನನಗೆ ಏನಂತ ನಿಮ್ಮದು ಗೊತ್ತಾಗುತ್ತೆ. ಅದರ ಪ್ರಕಾರ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.